SLC ಫಲಿತಾಂಶ ಹೊರಬಿದ್ದಿದೆ. ಫಸ್ಟ್ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿನಿ ನನ್ನ ಜೊತೆಗಿದ್ದಾರೆ. ಸೆಂಟ್ ಯಶ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿನಿ ಧನಲಕ್ಷ್ಮಿ ಅವರು. ಮೊದಲಿಗೆ ನಿಮಗೆ ಶುಭಾಶಯ. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಾ ಇದೆ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಹ್ಞೂ ಸರ್, ಎಕ್ಸ್ಪೆಕ್ಟ್ ಮಾಡಿದ್ದು. ತುಂಬ ಖುಷಿ ಆಗ್ತಿದೆ ಸರ್. ಸರ್ ಮತ್ತು ನಾನು ಇಷ್ಟೊಂದು ತೆಗಿತೀನಿ ಮಾರ್ಕ್ಸ್ನ ಅಂತ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಂದ್ಕೊಂಡಿದ್ದಿಲ್ಲ. ಆದರೆ ನಾನು 10th ಬಂದಾಗ ನನ್ನ ಟೀಚರ್ಸು ಅಷ್ಟು ಎನ್ಕರೇಜ್ ಮಾಡಿದ್ರು. 625 ತೆಗಿತ್ಯಾ, ನಿನ್ನ ಕೈಲಾಗುತ್ತೆ, ನಿನ್ಗೆ ಕೆಪಾಸಿಟಿ ಇದೆ, ತೆಗಿಬೋದು ಅಂತ ಎನ್ಕರೇಜ್ ಮಾಡಿದ್ರು. ಅದಕ್ಕೆ ನಾನು ತೆಗಿಯೋಕ್ಕಾಗಿದ್ದು. ಅಷ್ಟೇ ಅಲ್ಲದೆ ನಮ್ಮ ಅಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಕೋಪರೇಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಾನು ಇಷ್ಟೊಂದು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಮತ್ತು ಟೀಚರ್ಸು ಅಷ್ಟೇ ಸರ್, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಮಾರ್ನಿಂಗ್ 8 o'clock ಸಾಯಂಕಾಲ 8 o'clock ತನಕ ಕ್ಲಾಸ್ ತಗೋತಿದ್ರು. ಮತ್ತು ಸಂಡೇ ಸ್ಪೆಷಲ್ ಕ್ಲಾಸ್ನೂ ತಗೊತಿದ್ರು, ಟ್ಯೂಷನ್ಸ್ ಎಲ್ಲ ತಗೋತಿದ್ರು. ಅದಕ್ಕೆ ನಮ್ಗೆ ಹೆಲ್ಪ್ ಆಯಿತು. ಮತ್ತು ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಕೂಡ ಇರ್ತಿತ್ತು. ಆವಾಗ ನಂದು 2 ಅಥವಾ 3 ಮಾರ್ಕ್ಸ್ ಹೋಯ್ತಿದ್ದಾಗ ನನಗೆ ಅಂದರೆ ಕಾನ್ಫಿಡೆನ್ಸ್ ಇನ್ನೂ ತುಂಬ್ತಿದ್ರು. ಇಲ್ಲ ನೀನು ತೆಗಿತೀಯ, ಔಟ್ ಆಫ್ 4 ತೆಗಿ ಅಂತ ನಮ್ಮ ಟೀಚರ್ಸ್ ಎಲ್ಲ ಕಾನ್ಫಿಡೆನ್ಸ್ ತುಂಬ್ತಿದ್ರು. ಅದಕ್ಕೆ ಮತ್ತು ಎಸ್ಪೆಷಲಿ ನಮ್ಮ ಕ್ಲಾಸ್ ಟೀಚರ್ ಹರೀಶ್ ಸರ್ ಮತ್ತು ನಮ್ಮ ಇಂಗ್ಲೀಷ್ ಮ್ಯಾಮ್ ವಿಜಯಶ್ರೀ ಮ್ಯಾಮ್, ಹಿಂದಿ ಸರ್ ನಂಜೇಗೌಡ ಸರ್, ಮತ್ತು ಎನ್ ಸರ್ ಅಷ್ಟೇ ನಮಗೆ 10th ಕ್ಲಾಸ್ ತಗೊಂಡಿಲ್ಲ ಅಂದರೂ ಮೆಂಟಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮತ್ತು ಸೆಕ್ರೆಟ್ರಿ ಸರ್ ಜಯರಾಮ್ ಸರ್ ಅವರು ತುಂಬ ಅಂದರೆ ತುಂಬ ನಮಗೆ ಎಷ್ಟು ಎನ್ಕರೇಜ್ ಮಾಡ್ತಿದ್ರು ಅಂದರೆ 10th ಬಂದಾಗಲೇ ನಮಗೆ ಕ್ಲಾಸಿಗೆ ಬಂದ್ಬಿಟ್ಟು ಹೇಳಿದರು, ನೀವು ಮುಂದೆ ಏನು ಸಾಧಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಎಲ್ಲ ತುಂಬ ಇದು ಮಾಡ್ತಿದ್ರು. ಮತ್ತು ನಮ್ಮ ಸೋಷಿಯಲ್ ಸರ್ ರಾಜಣ್ಣ ಸರು ಮತ್ತು ಮ್ಯಾಕ್ಸ್ ಸರ್ ಎಲ್ಲ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇಷ್ಟೆಲ್ಲ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಯಾಕಂದರೆ ನಾನು 9th ಇದ್ದಾಗ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ನನಗೆ 625 ತೆಗಿಬೋದು ಅಂತಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ತುಂಬ ಖುಷಿ ಆಗ್ತಿದೆ ಸರ್. ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಡೌಟ್ ಇತ್ತಾ? ಇದರಲ್ಲಿ 1 ಮಾರ್ಕ್ಸೋ 2 ಮಾರ್ಕ್ಸೋ ಹೋಗ್ಬೋದು ಅಂತ ಆ ಥರದ್ದೇನಿಲ್ಲ? 625ಕ್ಕೆ 625 ಅಂದ್ಕೊಂಡಿದ್ದ? ಹಾಂ ಸರ್, 625ಕ್ಕೆ 625 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಎಷ್ಟು ಗಂಟೆಗಳ ಕಾಲ ವ್ಯಾಸಂಗ ಅಂದರೆ ಪ್ರಿಪೇರ್ ಆಗ್ತಿದ್ರಿ ಒಂದಿನಕ್ಕೆ ಅಂತ? ಸರ್ 5 to 6 hours ಓದ್ತಿದ್ದೆ. ಮತ್ತು ಮ್ಯಾಥ್ಸ್ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದು. ಹೊರಗಡೆ ಓಡಾಡೋದು, ಆಟ ಪಾಠ ಎಂಥದಿಲ್ಲ, ಬರೀ ಪಾಠ ಅಷ್ಟೇನಾ? ಆಟ ಇಲ್ಲ ಸರ್? ಇಲ್ಲ, ಅಂದರೆ ಹೊರಗಡೆ ಏನು ಹೋಗ್ತಿರ್ಲಿಲ್ಲ. 10th ಬಂದ ಮೇಲಿಂದ ಹೊರಗಡೆ ಹೋಗ್ತಿರ್ಲಿಲ್ಲ. ಮಿಕ್ಕಿದೆಲ್ಲ ಕಾಮನ್ ಆಗಿ ಹೆಂಗೋ ಅಂದರೆ ಫುಲ್ಲು ಸ್ಟ್ರೆಸ್ಸಾಗಿ ಏನು ಓದ್ತಿರ್ಲಿಲ್ಲ. ತುಂಬ ಟೀಚರ್ಸ್ ಹೇಳ್ಕೊಡ್ಬೇಕಾದ್ರೆ ಎಫೆಕ್ಟಿವ್ ಆಗಿ ಕಲಿತ್ರೆ ಕಾನ್ಸಂಟ್ರೇಷನ್, ಓದೋ ಟೈಮಲ್ಲಿ ಕಾನ್ಸಂಟ್ರೇಷನ್ ಕಲಿತಿದ್ದೆ ಅಷ್ಟೇ ಸರ್.